ಕರ್ನಾಟಕ ಜನ ಅವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ದಂಡರಾಜ್ ಟಿವಿ. ಇವತ್ತು ಬಂದಿದ್ದೀವಿ ಹೊನಗುಂಟಿನಲ್ಲಿ. ಯಾವ ದೇವರು? ಬೆಂಕಿ. ಇದು ಯನಗುಂಟಿಯಲ್ಲಿ ಬೆಂಕಿ ತಾತ ಮಹಾರಾಜರು ಅಂತೇಳಿ, ಬೆಂಕಿ ತಾತ ಮಹಾರಾಜರು ಹಲವಾರು ದೊಡ್ಡ ಪವಾಡ ಪುರುಷರು. ಬೆಂಕಿನೇ ತಿಂದು ಇವರು ಮಹಾತ್ಮರಾಗಿದ್ದಾರೆ. ಬೆಂಕಿ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ, ಬೆಂಕಿ ಕೆಂಡ ನಿಗಿ 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 ಅಂತಕ್ಕಂಥ ಬೆಂಕಿ ಕೆಂಡನೇ ಅವರು ತಮ್ಮ ಹೊಟ್ಟೆಯಲ್ಲಿ ಸ್ವೀಕರಣೆ ಮಾಡ್ತಿದ್ರು. ನಂತರ ಅವರು ಗಾಂಧಿ ಸೇದಿದ್ರೆ ಹಿಂಗೆ ಚಿರಿಮೆ ಹಚ್ಚಿದ್ರೆ ದಗದಾಗ ಒಂದು ಸೌಂಡ್ ಉರಿತಿತ್ತದು. ಯಾವತ್ತು ಅವರು ಅದೇ ಏನಾದರೂ ಒಂದು ಪ್ರಸಾದ ನಾವು ಸ್ವೀಕರಣೆ ಮಾಡಬೇಕಾಗಿತ್ತು ಅಂದ್ರೆ ಅದನ್ನು ಬೆಂಕಿಯನ್ನೇ ಮೊದಲು ಮಾಡ್ಕೊಂಡು ಅವ್ರು ಮಾಡ್ತಿರು. ಆದರೆ ಈಗ ಇವ್ರು ಬೆಂಕಿ ತಾತ ಅಂದ್ರೆ ದೊಡ್ಡ ಮಹಾತ್ಮರು. ಬೇಡಿದವರಿಗೆ ಬೇಡಿದ್ದೆ ಕೊಟ್ಟಾರ. ಏನೇನೋ ಮನುಷ್ಯನಾಗ ಏನೇನು ಅನ್ಕೊಂಡೋಗಿರ್ತಾರ ಅದೆಲ್ಲ ಆಗ್ಯಾವ. ಯಾರು ಇಲ್ಲ ಅಂತಂದ್ರೆ ಅಪ್ಪವ್ರು ಇದ್ದ ಈ ಜಾಗದ ಬಂದು ಅವ್ನು ಈ ಬಸ್ ಮನೆ ಅದು ಎಲ್ಲಿ ಇರ್ತಕ್ಕಂಥದ್ದು ಅದೇ ಒಂದು ಧೂಳು ತೊಗೊಂಡು ಅವರು ಹಣಿಗೆ ಹಚ್ಕೊಂಡು ಅದು ಅಂಗೈಲಿ ಹಾಕೊಂಡು ಅವರು ಪ್ರಸಾದವನ್ನು ಸ್ವೀಕರಿಸಿ ಮಾಡಿದ್ರೆ ಅವರಿಗೆ ಗೌರವಗಳನ್ನೆಲ್ಲ ಕಳೆದೋಗಿದ್ದಂಥ ಮಹಾತ್ಮರು ಯಾರಾದ್ರೆ ಎಲ್ಲಿ ಯಾರಿದ್ರು ಅಂತಿದ್ರು ಬೆಂಕಿ ತಾತ ಅಂತ ಮಹಾತ್ಮರು ಅವರೇ ನಿಜವಾದ ಬೆಂಕಿ ತಾತ ಅಂತೇಳಿ. ಇದು 39ನೇ ಜಾತ್ರೆ. ಇದು 39ನೇ ಜಾತ್ರೆ ಅಂತಂದ್ರೆ ಇದು ದೊಡ್ಡ ಜಾತ್ರೆ ಆಗ್ತಿರ್ತದೆ. ಎಲ್ಲೆಲ್ಲಿ ದಾಸೋಹ ಬರ್ತಿರ್ತದೆ, ಏನೇನು ಆಗ್ತಿರ್ತದೆ. ಅದು ದನ ಕರುಗಳು ಮೆತ್ತಿರ್ತಾವ. ಅಪ್ಪವರಿದ್ದಾಗ ಬೆಂಕಿ ತಾತನವರು ನಾವು ಸಣ್ಣರಿದ್ದೆವು. ಲಿಂಗದಾಗ ಒಂದು 6 ವರ್ಷ ಇದ್ದಾಗ ಹಿಂಗೆ ನಮಗೆಲ್ಲ ಸ್ವಲ್ಪ ಅವ್ರಿಗೆ ನಮಗೂ ಸ್ವಲ್ಪ ಗೊತ್ತಾಗ್ತಿತ್ತು. ಅಂಥ ಟೈಮ್ನಾಗ ಅವರು ಹೇಳ್ತಾರೆ ಈಗ ಮುಂದೆ ಕುಂಭ ಮೇಳ ಆಗ್ತದೆ ಅಂತ ನಮ್ಮ ತಂದೆಯವರಿಗೆ ಎಲ್ಲರಿಗೆ ಊರಾಗ ಹಿರಿಯವರಿಗೆ ಅವ್ರಿಗೆ ಎಲ್ಲರಿಗೆ ತಾತನವ್ರಿಗೆ ಹೇಳ್ತಿರು. ಇದು ಮುಂದೆ ಕುಂಭ ಮೇಳ ಅಂತೇಳಿ ಹೇಳ್ತಾರಪ್ಪ. ಅಂತ ಈ ಜಾಗ ಇದು ಮುಂದೆ ಇನ್ನೂ ಆಗಬೇಕು. ಮುಂದೊಂದು ಕುಂಭ ಮೇಳ ಅಂತ ಇದು ದೊಡ್ಡ ಜಾಗ ಅದ. ಬೆಂಕಿ ತಾತ ಅಂತ ಅವಧೂತ ಮಹಾಪುರುಷರು, ಅವಧೂತ ಶಿವಯೋಗಿ ಸಿದ್ಧಿ ಪುರುಷರು. ಮುತ್ತೆ ಅವ್ರದ್ದು ಎಲ್ಲಿ ಮಠ ಅದ ಸರ್? ಯಾವ್ದು ಊರಾಗ ಮಠ ಅದ, ಗುಡಿ ಅದ? ಇವರು ಮಠ ಇಲ್ಲಿ ಶಾಬಾದಲ್ಲಿ ಬೆಂಕಿ ತಾತನವ್ರ ಮಠ ಅಲ್ಲಿನಿದೆ. ಅಲ್ಲಿ ಶಾಬಾದವನು ಬೆಂಕಿ ತಾತ ಮಹಾರಾಜರು ಅಂತ ಅಲ್ಲಿದ್ದಾರೆ. ಇಲ್ಲಿನ ಅವರು ಮೂಲಪೀಠ ಬೆಂಕಿ ತಾತವ್ರ ಲಿಂಗದ ಜಾಗ ಇಲ್ಲಿದೆ. ಇಲ್ಲಿ ಜವರಿ ತಾಲೂಕಲ್ಲಿ ಕಾಸರ ಬಹುಶಿಗೆ ಅಂತ ಬರ್ತಾ ಅಲ್ಲಿದೆ. ಲಿಂಗದಳ್ಳಿಯಾಗಿ ಸುರ್ಪುರ್ ತಾಲೂಕದಾಗ ಇಲ್ಲಿ ಲಿಂಗದಳ್ಳಿ ಅಂತ ಬರ್ತಾ ಜಾಲಹಳ್ಳಿ ಅಲ್ಲಿನಿದೆ. ಮತ್ತೊಬ್ಬರು ಭಕ್ತರು ಶಿಷ್ಯರು ಅವರು ಬೊಂಬೈದಾಗ ಕೂಡ ಬೆಂಕಿ ತಾತನವ್ರು ಒಂದು ಅಲ್ಲಿನೂ ಅವರು ಮಠ ಮಾಡ್ಯಾರ. ಅಲ್ಲೆಲ್ಲೆಲ್ಲೇ ಆ ಶರಣರ ಆಶ್ರಮಗಳು ಆಗ್ಯಾವ. ಆನಂತರ ಎಲ್ಲ ಬೆಳೆಯಲಾಗತ್ತವ. ಬೆಂಕಿ ಅಂತಂದ್ರೆ ಅದು ಕೆಂಡ ಆಗರಿಂದ ಇವರು ದೊಡ್ಡ ಪವಾಡ ಪುರುಷರು. ಮಾತ್ರ ಇಂಥ ಶರಣರು ಎಲ್ಲಿನೂ ಸಿಗಲ್ಲ. ಎಲ್ಲಾದ್ರೂ ಇಂಥವ್ರು ಹಿಂಗೇನು ಮಾಡಿ ಶರಣರು ಇಂಥವ್ರು ಪವಾಡ ಪುರುಷರು ಮಾಡಿ ಬೆಂಕಿ ಕೆಂಡಗಳೆಲ್ಲ ನುಂಗಿ ಇಂಥ ಪವಾಡ ಮಾಡ್ಯಾರಪ್ಪ ಅಂತ ಅವ್ರು ಬೆಂಕಿ ತಾತ ಅಂತಿರೋದು ನಿಜವಾದ ಬೆಂಕಿ ತಾತ ಅಂತ ಇದು ಅಂತೇಳಿ ಅವ್ರ ಲಿಂಗದ ಸ್ಥಳ ಇದೆ. ಅಪ್ಪೋರು ಇವತ್ತು ಏನೇನು ಕಾರ್ಯಕ್ರಮ ಅದ? ಏನು ಪಲ್ಲಕ್ಕಿ ತೇರು ಯಾವಾಗ? ಇಲ್ಲಿ ಕಾರ್ಯಕ್ರಮ ಅಂತಂದ್ರೆ ಈಗ ಬೆಳಗ್ಗೆ ಮುಂಜಾನೆ 8:30 ಗಂಟೆಗೆ ಮಹಾರುದ್ರಾಭಿಷೇಕ. ನಂತರ ಇದು ಬೆಳಗ್ಗೆ 6:30 ಗಂಟೆಗೆ ಗಂಗಸ್ಥಾನ ನಂತರ ಕರ್ತೃಗದಿ ಮಹಾರುದ್ರಾಭಿಷೇಕ. ಸಾಯಂಕಾಲ 7:30-8 ಗಂಟೆ ಸುಮಾರು ರಥೋತ್ಸವ. ನಂತರ ಈ ಧರ್ಮಸಭೆ ಎಲ್ಲ 4ರಿಂದ ಕೋಟ್ಯಾದ ಮುಖ್ಯರು ಬರ್ತಾರೆ. ಈ ಅನೇಕ ಶರಣರು ಬರ್ತಾರೆ, ಮಹಾತ್ಮರು ಬರ್ತಾರೆ. ಎಲ್ಲೆಲ್ಲಿ ಮೂಲೆ ರಾಜಕಾರಣಿಗೆ ಎಲ್ಲರೂ ಬರ್ತಾರೆ. ಒಂದು ದೊಡ್ಡ ಭವ್ಯವಾದಂಥ ಜನ ಲಕ್ಷಾನುಗಟ್ಟಲೆ ಹೆಚ್ಚಿಗಾದಂಥ ಜನ ಇಲ್ಲಿ ಎಲ್ಲ ಕೂಡ್ತದೆ. ಅದು ಎಲ್ಲಿಂದ ಮಾಡ್ಕೊತಾನೆ ಏನು ಮಾಡ್ಕೊತಾನೆ. ನಾವು ನಿಜವಾದ ಶರಣ ಸಾಕ್ಷಾತ್ ಶಿವನ ಅವತಾರಿ ಪುರುಷನೇ ಅವನು ಶರಣ ಅಂತಂದ್ರೆ ಬೆಂಕಿ ತಾತ ಮಹಾತ್ಮರು, ದೊಡ್ಡ ಮಹಾತ್ಮರು. ಅಷ್ಟು ಜೈ ಬರಲಿ ಸರ್. सद्गुरु सदाशिव बेंकी तात महाराज की जय. बबलादि सदाशिव महाराज की जय. पवाड़ पुरुष बेंकी तात महाराज की जय. पवाड़ बसवेश्वर महाराज की जय. चंद्रगिरि चंद्रवताई माता की जय. माता अन्नपूर्णेश्वरी माता की जय. गंगा माता की जय. ग्राम देवती माता की जय. जया मंगलजन पार्वतीपतीश्वर महादेव. ಹರಿಯುವಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರನ ಗಂಡ ಮಂಡ ಮುಸಲನ ಗಂಡ ಕೊಲ್ಲಾಪುರ ಮಾಯಿ ಗಂಡ 3 ಲೋಕದ ಗಂಡ ಹಿಂದೇನಾಯ್ತು ಮುಂಚೆನಾಯ್ತು ಹೇಳೋರ ಗಂಡ. ಹೌದು ಸದಾಶಿವ ಬೆಂಕಿ ತಾತ ಮಹಾರಾಜ್ ಕಿ ಜೈ. ಗೌಡ್ ಬಚಾಲ್ ಕಿ ದೋಸ್ತರ ಹೋ ದಿನ್ ಪಾಶ್ವತಾ ಕಿ ದೋಸ್ತರ ಹೋ ದಿನ್.